ರಾಜ ಅಜ್ಜಿ ಕಡೆಯವರು ನೀವೇನಾ? ಹೌದು ಮೇಡಮ್, ನಾನೇ. ಅವ್ರದ್ದು ಲೆಫ್ಟಿಗೆ ಫ್ರ್ಯಾಕ್ಚರ್ ಆಗಿದೆ. ಹಾಂ, ಫ್ರ್ಯಾಕ್ಚರಾ? ಇಮ್ಮಿಡಿಯೇಟಾಗಿ ಚಿಕ್ಕ ಆಪ್ರೇಷನ್ ಮಾಡಿ POP ಹಾಕಬೇಕಾಗುತ್ತೆ. ಹೌದಾ? ಆಯ್ತು, ಹಾಕ್ಬಿಡಿ ಮೇಡಮ್. ಸರಿ, ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು 40,000 ದುಡ್ಡು ಕಟ್ಬಿಡಿ. 40,000ನಾ? ಅಷ್ಟಾಗುತ್ತಲ್ವಾ? ನಿಮ್ಮ ಮುಖ ನೋಡಿನೇ ಕಮ್ಮಿ ಹೇಳ್ತಾ ಇರೋದು. ಆಗಲಿಲ್ಲ ಅಂದರೆ ಬೇರೆ ಕಡೆ ಕರ್ಕೊಂಡೋಗಿ. ಬಡವಾ ಮೇಡಮ್, ನಾನು ಆಗಲ್ಲ. ಆಗತ್ತೆ ಮೇಡಮ್, ನಾನು ಕಟ್ತೀನಿ. ಆ ತಾಯಿ ಹುಷಾರಾದರೆ ಸಾಕು. ಸರಿ, ಇವ್ರ ಹತ್ರ ಅಮೌಂಟ್ ಕಟ್ಟಿಸ್ಕೊಂಡು ರೆಸಿಪ್ಟ್ ಕೊಟ್ಬಿಡಿ. ಓಕೆ ಮೇಡಮ್. ಸರ್, 5 ಮಿನಿಟ್ಸ್ ಮುಂಚೆ ಇಲ್ಲೇನಾದ್ರೂ ಸಿಲ್ವರ್ ಕಲರ್ ಕಾರ್ ಪಾಸ್ ಆಯ್ತಾ? ಏನಮ್ಮ ನೀನು ಬೆಂಗಳೂರಲ್ಲಿ ಲಕ್ಷ ಕಾರು ಓಡಿಸ್ತವೆ, ಯಾವ ಕಾರ್ ಅಂತ ಕ್ಯಾಪ್ನ ಇಟ್ಕೊಳ್ಳೋಣ ನಾವು. ಕರೆಕ್ಟಾಗಿ ಹೇಳ್ದೆ ಗುರು. ಪೇಷಂಟ್ ಹೆಸರು? ಹೆಸರು ರೀ ಮಂಗಳಮ್ಮ, ಡ್ರಿಪ್ ತೊಗೊಂಬನ್ರಿ ಇಲ್ಲೇ. ಮಂಗಳಮ್ಮ ಅಂತ ಬರ್ಕೊಳ್ಳಿ. ವಯಸ್ಸು? ಯಾವನು ಗೊತ್ತು? 70 ವರ್ಷ. ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರು? ಹೇಳಿ ಸಿಕ್ಕಾಕೊಂಡ್ಬಿಡ್ತೀನ? ಯಾಕೆ ಬೇಕು? ಮೊದಲೇ ಆಯ್ಕೊಂಡು ತಿನ್ನೋ ಕೋಳಿ ನಾನು. ಸಂತೋಷ್, ನಂಬರು ಕೊಡಿ, ನಾನೇ ಬರೀ. ಸರ್, ಇಲ್ಲಿ ಸಿಲ್ವರ್ ಕಲರ್ ಕಾರ್ ಪಾಸ್ ಆಯ್ತಾ? ಬಡ್ಡಿ ತಿಂಗಳ ಕರೆಕ್ಟಾಗಿ ಕಟ್ಟಬೇಕು. ಅಸಲು 6 ತಿಂಗಳು ತೀರಿಸ್ಬೇಕು, ಗೊತ್ತಾಯ್ತಾ? 50,000 ಅಡ್ವಾನ್ಸ್ ಕೊಟ್ಬಿಡೋಣ. ನಮ್ಮ ದೇವರು ಕೊಟ್ಟು ತಂಗಿ ಹ್ಯಾಪಿಯಾಗಿದ್ಬಿಟ್ಟು. ಕೊಡಿ ಸರ್. ಯಾವ ಗನ್ಕಾರ್ಯಕ್ಕ ತಾಯಿ ಆಪರೇಷನ್ಗೆ ದುಡ್ಡು ಕೊಡ್ತಿದ್ದೀನೋ? ಆಂಜನೇಯ, ಎಲ್ಲ ನಿನಗೆ ಬಿಟ್ಟಿದ್ದು. ಸರ್, ಆ ಕಾರು ಅಲ್ಲ. ನಡೀರಿ ಸರ್, ಹೋಗೋಣ. ಯಾವ ರೋಡಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ. ಹೆಂಗ್ ಮೇಡಮ್ ಫಾಲೋ ಮಾಡೋದು? 5 ನಿಮಿಷಕ್ಕೆ ಎಲ್ಲಿ ಬೇಕಾದ್ರೂ ಹೋಗಿರ್ಬೋದು ಅದು. ಸರ್, ಇನ್ನೊಂದು ಕಡೆ ಹುಡ್ಕೋಣ ಸರ್. ನಂಗೇನೋ ಅನಿಸ್ತಾ ಇದೆ ಸಿಗುತ್ತೆ ಅಂತ. ಸರಿ, ಓಕೆ, ಬನ್ನಿ ಮೇಡಮ್. ಬಂದ ಕೆಲಸ ಆಯಿತು. ಆ ಯಮ್ಮಂಗೆ ಆಪ್ರೇಷನ್ನು ಆಗುತ್ತೆ. ಹೊರಟು ಬಿಡ್ಲಾ? ಇಲ್ಲ, ಪಾಪ ಆ ಯಮ್ಮಂಗೆ ಯಾರೂ ಇಲ್ಲ ಅನ್ಸುತ್ತೆ. ಸರ್, ಇಲ್ಲಿ 1 ನಿಮಿಷ ನಿಲ್ಲಿಸಿ. ಸರ್, ಇಲ್ಲಿ ಯಾವ್ದಾದ್ರು ಸಿಲ್ವರ್ ಕಲರ್ ಕಾರ್ ಪಾಸ್ ಆಯ್ತಾ? ಅದರಲ್ಲಿ ಬ್ಲೂ ಅಂಡ್ ರೆಡ್ ಕಲರ್ ಚೆಕ್ ಶರ್ಟ್ ಹಾಕಿರೋ ಹುಡುಗ ಆಯ್ತಾ? ಸಿಲ್ವರ್ ಕಲರ್ ಕಾರು, ರೆಡ್ ಬ್ಲೂ ಚೆಕ್ ಶರ್ಟು. ಹಾಂ, ಈಗ ತಾನೇ ಓದ್ನಲ್ಲ. ಹೌದಾ? ಯಾವ ಕಡೆ ಹೋದ ಸರ್? ಗೊತ್ತಿಲ್ಲ, ಆದರೆ ಬಂದು ನಮ್ಮ ದೇವಮ್ಮಜ್ಜಿಗೆ ಡಿಕ್ಕಿ ಹೊಡೆದ್ಬಿಟ್ಟ. ಅಲ್ಲಿ ರಿಸೆಪ್ಷನಿಸ್ಟ್ ಹೇಳಿದ್ದೆ ತಪ್ಪಾಗಿರ್ಬೋದಾ? ಅಕಸ್ಮಾತ್ ಗುದ್ದಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿರೋ ಹುಡುಗನಿಗೆ ಅವಳ ಹೆಸರು ಹೇಗೆ ಗೊತ್ತಿರುತ್ತೆ? ಅಥವಾ ಬೆಟ್ಟಿಂದಿರೋ ನೋವಲ್ಲಿ ಆ ಅಜ್ಜಿನ ಹೆಸರು ತಪ್ಪಾಗಿ ಕೊಟ್ಟಿರ್ಬೋದಾ? ಅಂದ್ರೆ ಆ ಅಜ್ಜಿ ಹೆಸರು ದೇವಮ್ಮ ಇರ್ಬೋದಾ? ಅಜ್ಜಿನ ಕರ್ಕೊಂಡು ಬಂದಿದ್ದಾನೆ ಆ ಹುಡುಗ ಆಗಿದ್ನ? ಹೇ ಭಗವಾನ್! ಗುರುಜಿ, ಆಯ್ತು, ಪುತ್ರ ಸಿಕ್ಕ ಮೇಲೆ ತಡೆ ಯಾಕೆ? ಹೋಗ್ಬಾ. ಒಳ್ಳೆದಾಗಿ. ಅವನು ಹುಟ್ಟಿದ್ದಾನೆ. ಹೌದು, ಹುಟ್ಟಿದ್ದಾನೆ. ತಾಯಿ ಕರೆ ಅಷ್ಟು ಗೊತ್ತಾಗಲ್ವಾ? ಅವನು ಹುಟ್ಟಿದ್ದಾನೆ. ಏನಜ್ಜಿ, ಏನೇನೋ ಮಾತಾಡ್ತಿದ್ದೀರಾ? ಯಾರು ಹುಟ್ಟಿರೋದು?
ಮೊಮ್ಮಗನಾ? ಮೊಮ್ಮಗ ನನ್ನ ಮಗ. ಏನು ನಿಮಗೆ ಮಗನಾ? ಸಾರಿ ಡಾಕ್ಟರ್. ಆಗಲಿ ಆಗಲಿ, ನಿಮ್ಮ ಮಗನೂ ಹುಟ್ಟು ಬರಲಿ. ಈಗ ರೆಸ್ಟ್ ಮಾಡಿ, ನಾಳೆ ನಿಮ್ಮನ್ನು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀನಿ, ಸರಿನಾ? ಇಷ್ಟೊತ್ತೇನ್ರಿ ಬರೋದು? ಕೊಡ ಮಾಡಿ. ಮಧ್ಯಾಹ್ನ ಊಟ ಮೇಲೆ ಕೊಡಿ ಅವ್ರಿಗೆ. ಅಜ್ಜಿ ಮೆಂಟ್ಲಾಗಿದೆ ಅನಿಸುತ್ತೆ, ನ್ಯೂರೋ ಸರ್ಜನ್ ಒಂದ್ಸತಿ ಕನ್ಸಲ್ಟ್ ಮಾಡಿ. ನನ್ನ ಆಯ್ತು ಆಯ್ತು, ಎಕ್ಸೈಟ್ ಆಗ್ಬೇಡ. ಊಟ ತಂದಿದ್ದೀನಿ, ತಗೋ. ಓ, ತಿನ್ನಕ್ಕಾಗಲ್ಲ ಅಲ್ವಾ? ತಿನ್ಸ್ಬೇಕಾ? ಇರು. ಅದಕ್ಕೆ ರೋಡ್ ಮಧ್ಯೆ ಎಲ್ಲ ಓಡಾಡಬಾರ್ದು ಅಂತ ಹೇಳೋದು. ಅರ್ಧ ರಾತ್ರಿ ರೋಡ್ ಮಧ್ಯಕ್ಕೆ ಬಂದಿದ್ಯಲ್ಲ, ಏನು ಅಣ್ಣ ಮಂಡ ಅನ್ಸಡಕ್ಕ? ಒಂದ್ ಕಡೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ವಾ? ನನ್ನ ಮಗ ನಿನ್ನ ಮಗ ಬರ್ತಾನೆ ಅಂತನಾ? ಬರಲ್ಲ. ನಿನ್ನ ಮಗ ಯಾವತ್ತೂ ಬರಲ್ಲ. ಅಷ್ಟು ವರ್ಷದಿಂದ ನೀನು ಅನಾಥೆ ಥರ ಕೂತಿದ್ರು ಅವ್ನು ಬಂದಿಲ್ಲ ಅಂದಮೇಲೆ ಈಗ ಬಂದ್ಬಿಡ್ತಾನ? ಅಷ್ಟೆಲ್ಲ ಆಸೆ ಇಡ್ಕೊಂಬೇಡ, ನಿರಾಸೆ ಆಗುತ್ತೆ. ನನ್ನ ಮಗ ಆಯ್ತು, ನಾನೇ ನಿನ್ನ ಮಗ. ಸದ್ಯಕ್ಕೆ ನನ್ನನ್ನೇ ನಿನ್ನ ಮಗ ಅನ್ಕೋ. ನಮ್ಮಮ್ಮ ಪ್ರೀತಿಯಿಂದ ರುಚಿಯಾಗಿ ಮಾಡ್ಕೊಟ್ಟಿರೋ ಊಟನ ತಿಂತಿದ್ರೆ ಕಳೆದೋಗ್ಬಿಡ್ತೀಯ. ತಗೊಳಮ್ಮ. ಆ ಅಮ್ಮ ಮಾಡಿದ ಊಟನ ಈ ಅಮ್ಮಂಗೆ ತಿನ್ನಿಸ್ತೀನಂತೆ. ಹೆಂಗೆ, ಚೆನ್ನಾಗಿದ್ಯಾ? ನಮ್ಮಮ್ಮನ ಕೈ ರುಚಿನೇ ಹಂಗೆ. ಸುಮ್ಮನೆ ಹಿಂಗೆ ಮಸಾಲೆನ ಎರ್ಚ್ಬಿಟ್ಟು ಮಾಡಿದ್ರು ಅಡುಗೆ ಸಖತ್ತಾಗಿರುತ್ತೆ. ಏನಾಯ್ತು? ಕಾರಣ? ಓ, ಮದರ್ ಸೆಂಟಿಮೆಂಟಾ? ನಿನ್ನ ಮಗನೂ ಹಿಂಗೆಲ್ಲ ತಿನ್ಸ್ಬೇಕು ಅನ್ಕೋತಿದ್ಯಾ? ಹೇಳದ್ನಲ್ಲ, ಸದ್ಯಕ್ಕೆ ನನ್ನನ್ನೇ ನಿನ್ನ ಮಗ ಅನ್ಕೋ. ಹೊಟ್ಟೆ ತುಂಬ ತಿನ್ನು. ಈಗ ನಮ್ಮ ಹೊಸ ಅಮ್ಮಂಗೆ ಹೊಟ್ಟೆ ತುಂಬಂತೆ. ಮಾತ್ರೆ ತಗೊಂಡು ಮಲಗ್ತಾರಂತೆ. ಹಾ, ಹೇಳಿ ಮಾಡು. ನಾನು ಫ್ರೀ ಆದ್ಮೇಲೆ ಮತ್ತೆ ಬರ್ತೀನಿ. ಬರ್ಲಾ? ಆದಿತ್ಯ